ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಪ್ರಸ್ತುತ ನಿಮಗೆ ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ಪ್ರಸ್ತುತ ನಮ್ಮ ಒಂದು ವರ್ಕರ್ಸ್ ಎಲ್ಲನೂ ಕೂಡ ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿನ ಹುಡುಕಾಟ ಮಾಡಿಕೊಡ್ತಾರೆ. ಇವರ ಹೆಸರು ಜನ್ಯತಾ. ಕಿಟ್ಟೂರು ಅಂತ ಎಲ್ಲಿ ಬರುತ್ತೆ ಅಂದರೆ ಬೆಳಗಾವಿ ಹತ್ತಿರ ಬರುತ್ತೆ. ಇದರ ಹೆಚ್ಚಿಗೆ ಇನ್ಫಾರ್ಮೇಷನ್ ಆಮೇಲೆ ಕೊಡ್ತೀನಿ. ವಯಸ್ಸಿಗೆ ತಕ್ಕ ಹಾಗೆ ಮದುವೆ ಆಗಬೇಕು ಗುರು ಲೈಫ್ನಲ್ಲಿ. ನನ್ನ ವಯಸ್ಸು 30 ವರ್ಷ. ನನಗೆ 29ರ ವಯಸ್ಸಿನವರೆಗೂ ಕೂಡ ಬೇರೆ ಒಂದು ಕನಸಿತ್ತು. ಆ ಒಂದು ಕನಸು ನನಸು ಕೂಡ ಆಗಿದೆ. ಅದೇ ಖುಷಿಯಾಗಿ ಈಗ ಪ್ರಸ್ತುತ ಒಂದು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ನನ್ನ ಹೆಸರಿಗೆ ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೇನೆ ನಾನೇ. FD 4 ಲಕ್ಷ ರೂಪಾಯಿ FD ಇಟ್ಟಿದ್ದಾರಂತೆ. ಅದಕ್ಕೆ ಬಡ್ಡಿ ಬರುತ್ತೆ ಸ್ನೇಹಿತರೆ. ಒಳ್ಳೆಯ ಒಂದು ಮೈಕಟ್ಟು ಆ್ಯಂಡ್ ಸ್ಲಿಮ್ ಆಗಿರ್ತಕ್ಕಂಥ ಒಂದು ಶರೀರ. ಸದ್ಯಕ್ಕೆ ತುಂಬ ಖುಷಿಯಾಗಿದ್ದೇನೆ. ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೆಗೆ ವಾಪಸ್ ಬಂದಿದ್ದಾರೆ, ನಮ್ಮ ಅಣ್ಣನ ಹತ್ತಿರ ಇದ್ದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಜನ್ಯತೆ ಅವರು ಕುಟ್ಟೂರು ಬರೋದು ಬೆಳಗಾವಿ ಜಿಲ್ಲೆಯ ಕುಟ್ಟೂರು ಎಂಬ ಒಂದು ತಾಲೂಕು ಇರತಕ್ಕಂಥದ್ದು. ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವರು ಪ್ರೆಸೆಂಟಾಗಿ ಬೆಂಗಳೂರಿನಲ್ಲಿ ಇವಾಗ ವಾಸವಾಗಿದ್ದಾರೆ. ಇದು ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಇವರ ಹೆಚ್ಚಿನ ಇನ್ಫಾರ್ಮೇಷನ್ ಇಲ್ಲಿದೆ. ನೋಡಿ, ವಿವಾಹದ ನಂತರ ಅಂದರೆ ಬಿಫೋರ್ ಮ್ಯಾರೇಜ್ ಮತ್ತು ಆಫ್ಟರ್ ಮ್ಯಾರೇಜ್ಗೂ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ಮದುವೆ ಆದ ನಂತರ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳ್ತಾರೆ ಈಗಿನ ಕಾಲದ ಹುಡುಗಿರು. ನಾನು ಶಾರ್ಟ್ ಡ್ರೆಸ್ ಹಾಕಿಕೊಳ್ಳೋದು ಸ್ವಲ್ಪ ಜಾಸ್ತಿ. ಫೋಟೋದಲ್ಲಿ ನೋಡ್ತಿದ್ದಾಗಲೇ ನಾನು ಅಂದ್ಕೊಂಡೆ ಶಾರ್ಟ್ ಡ್ರೆಸ್ ಹಾಕಿಕೊಳ್ಳೋಂಥ ಒಂದು ಮಹಿಳೆಯವರು ಅಂತ. ಓಕೆ, ಅದಕ್ಕೂ ಕೂಡ ಹುಡುಗರು ಒಪ್ಪಿಗೆ ಕೊಡ್ತಾರೆ. 2ನೇ ಪಾಯಿಂಟ್ ಏನಪ್ಪ, ಯಾವುದೇ ಬೇಜಾರು ಪಡ್ಕೋಬೇಡಿ. ನನಗೆ ಕನ್ನಡದ ಹುಡುಗ ಇರಬೇಕು, ಜೊತೆಗೆ ಹಿಂದಿ ಕೂಡ ಸ್ವಲ್ಪ ಮಾತಾಡಬೇಕು. ಬಿಕಾಸ್ ಹಿಂದಿ ವಾಲಗಳು ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ ಕರ್ನಾಟಕದಲ್ಲಿ. ಏನು ಮಾಡೋಕ್ಕಾಗಲ್ಲ. ಜನಗಳಿಗೆ ಮತ್ತು ಆ ಒಂದು ಪ್ಲೇಸ್ಗಳಿಗೆ ತಕ್ಕ ಹಾಗೆ ಮನುಷ್ಯರು ಕೂಡ ಬದಲಾಗಲೇಬೇಕು. ಅದು ಪ್ರಕೃತಿಯ ನಿಯಮ. ಅದೇ ರೀತಿ ನೀವು ಕೂಡ ಬದಲಾಗಿ. ಓಕೆ, ಇದಕ್ಕೂ ಕೂಡ ಒಪ್ಪಿಗೆ. ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಕಾಳಜಿ ಇರತಕ್ಕಂಥ ಹುಡುಗ. ಅವ್ರೇನು ಮುದುಕಿ ನಮ್ಗೆ ಯಾಕೆ ಗುರು, ಈ ರೀತಿ ಅನ್ನೆಸೆಸರಿಯಾಗಿ ಅವರ ಮೇಲೆ ಒಂದು ಅನ್ಬಿಹೇವಿಯರ್ ಆಗಿ ನಡ್ಕೊಳ್ಳುವಂಥ ರೀತಿ ನನಗೆ ಇಷ್ಟ ಆಗಲ್ಲ. ಪ್ರೀತಿ ಇರಬೇಕು. ಮದುವೆ ಬಗ್ಗೆ ಮಾತುಕತೆ ಮುಂದೆ ಯೋಚನೆ ಮಾಡೋಣ. ನೀವು ನನಗೆ ಭೇಟಿಯಾದ ನಂತರ 4 ತಿಂಗಳವರೆಗೂ ಕೂಡ ಪ್ರತಿದಿನವೂ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಕೂಡ ಒಪ್ಪಿಗೆನ ನೀಡಿ ನಂತರ ಹುಡುಗರು ಯಾವ ರೀತಿ ಇರಬೇಕು ಅಂತ ಇವಾಗ ಹೇಳ್ತೇನೆ. ಜೊತೆಗೆ ಇವರ ಸ್ವಲ್ಪ ಕನಸಿನ ಸ್ವಲ್ಪ ಕನಸೇನಿದೆ, ಒಂದು ಕಾರಿನ ಫೋಟೋ, ಜೊತೆಗೆ ಮನೆ ಹೆಂಗಿದೆ ನೋಡ್ಕೊಂಬರೋಣ. ಮನೆ ಹೆಂಗಿದೆ ಅಂತ ನಾವು ಕೇಳಿದ್ವಿ. ಪ್ರಸ್ತುತ 2 ಅಂತಸ್ತಿನ ಒಂದು ಡೂಪ್ಲೆಕ್ಸ್ ಮನೆ ಇದೆ, 2 ಫ್ಲೋರ್ ಇದೆ. ಅದು ಬಂದುಬಿಟ್ಟು ಬೆಳಗಾವಿನಲ್ಲಿ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಬೇರೆ ಮನೆ ಮಾಡಿದ್ದಾರೆ. ಸುತ್ತಾಡೋದಕ್ಕೆ ಒಂದು ಏನಾದರೂ ಬೇಕೇ ಬೇಕು ಅಂತ 2015ನೇ ಇಸ್ವಿ 2015ನಲ್ಲಿ ಪ್ರಸ್ತುತ ಈ ಒಂದು ಕ್ವೀಡ್ ಕಾರ್ ಅಂತ ಕರಿತೀವಿ. ಕಲರ್ ಡಿಸೈನಲ್ಲಿ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಬರೀ 6 ಲ್ಯಾಕಲ್ಲಿ ಈ ಒಂದು ಕಾರು ನಿಮಗೆ ಸಿಗುತ್ತೆ. ವಿತ್ ಲೋನ್ ಮಾಡಿಬಿಟ್ಟು ಕೊಡ್ತಾರೆ. ಈ ಒಂದು ಕಾರು ಅವ್ರ ಹತ್ರ ಇದೆ. ಹಾಗಾಗಿ ಬೆಳಗಾವಿ ಟು ಬೆಳಗಾವಿ ಸುತ್ತಾಡೋಕ್ಕೆ ಅಂತ ಬರುತ್ತೆ. ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ಆಫ್ಟರ್ ಮ್ಯಾರೇಜ್. ಇವಾಗ ವಿಚಾರಕ್ಕೆ ಬರೋಣ. ಹುಡುಗ ಅಪ್ಪಟ ಕನ್ನಡಿಗ, ಜೊತೆಗೆ ಸ್ವಲ್ಪ ಹಿಂದಿ ಮಾತಾಡಬೇಕು ಆ್ಯಂಡ್ ಸ್ಪಷ್ಟವಾಗಿ ಓದಿರಲೇಬೇಕು. ಕಾರಿದೆ ಅಂತಂದಮೇಲೆ ಓಡಿಸೋದಕ್ಕೆ ಬರಲೇಬೇಕಲ್ವ. ಡ್ರೈವರ್ ಕೂಡ ಇರ್ತಾರೆ, ನೀವು ಕೂಡ ಕಲ್ತಿರಬೇಕು. ಆ್ಯಂಡ್ ಅದೇ ರೀತಿಯಾಗಿ ಸ್ಟಡೀಸ್ ಬಗ್ಗೆ ಮುಗೀತು. ಇನ್ನು ಅವರ ಫ್ಯಾಮಿಲಿ ವಿಚಾರವಾಗಿ ಹುಡುಗನ ತಂದೆ ತಾಯಿ ತುಂಬ ಮುರುಗ್ಧರಾಗಿರಬೇಕು. ಆ್ಯಂಡ್ ಅವರ ಒಂದು ಸಿಸ್ಟರ್, ಅವರ ಒಂದು ಅಕ್ಕ, ಅವರು ಕೂಡ ನನ್ನ ಬಗ್ಗೆ ತುಂಬ ಕಾಳಜಿ ಹೊತ್ಕೋಬೇಕು. ಆ್ಯಂಡ್ ಸುಮ್ಮನೆ ನನ್ನ ಜೊತೆ ಜಗಳ ಮಾಡಬಾರ್ದು. ಇದು ಮ್ಯಾಟ್ರು, ಓಕೆನಾ, ನೆನಪಿರಲಿ. ಇದೆಲ್ಲ ಕೂಡ ಒಪ್ಕೊಳ್ತೀನಿ ಅಂತಂದರೆ ಪ್ರಸ್ತುತ ಅವರ ಒಂದು ನಂಬರನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ನ ಮೂಲಕ ಕಳ್ಸೋಕ್ಕೆ ಹೇಳಿ. ನಾನು ಮಾತಾಡಿ ನನ್ನ ಡಿಸಿಷನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ವಾಟ್ಸಪ್ ಲಿಂಕ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಗೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಅವರ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೋದು. ಇಲ್ಲಾಂದರೆ 1 ದಿನ ಆದ ನಂತರ ಅವರ ಮಾಹಿತಿನೇ ಕಳಿಸ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ನಂಗೆ ವೇಟ್ ಮಾಡೋಕ್ಕಾಗಲ್ಲ ಅಂದರೆ SRE9591@gmail.com ಬೇಗ ಮೇಲ್ ಮಾಡಿ. ಇದು ಡೈರೆಕ್ಟಾಗಿ ಹೋಗುತ್ತೆ. 1 ದಿನದಲ್ಲಿ ನಿಮಗೆ ರಿಪ್ಲೈ ಮಾಡ್ತಾರೆ ಅವರ ಅಸಿಸ್ಟೆಂಟು. ತದನಂತರ ಅವರಿಗೆ ರಿಪ್ಲೈ ಮಾತಾಡೋಕ್ಕೆ ಕನ್ವೆ ಮಾಡಿದ ತಕ್ಷಣ ಪ್ರಸ್ತುತ ಅವರು ಮಾತಾಡೋಕ್ಕೆ ನಿಮ್ಮ ಫೋಟೋನ ನೋಡಿ ಅವ್ರು ಇಷ್ಟ ಆಗಿದ್ದರೆ ಮಾತಾಡೋಕ್ಕೆ ಹೇಳಿರ್ತಾರೆ. ಇಲ್ಲ ಅಂತಂದರೆ ಸಾರಿ ಸರ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿರ್ತಾರೆ. ಇದು ಮ್ಯಾಟ್ರು. ಈ ಒಂದು ಕ್ವಿಯಾ ಕಾರಿನ ಒಳಗಡೆ ಇರ್ತಕ್ಕಂತಹ ಡಿಸೈನ್, ಡೋರ್ಸು, ಕಂಫರ್ಟೇಬಲ್ ಸೀಟ್ಸ್ ಆ್ಯಂಡ್ ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಇದೆ. 1.80ನ ಒಂದು ಇಂಜಿನ್ ಇದೆ. ಇದರ CC ಬಂದುಬಿಟ್ಟು 2164 CC ಆ್ಯಂಡ್ ಡೀಸೆಲ್ ವೇರಿಯಂಟಿನ ಒಂದು ಕಾರ್ ಇದಾಗಿರ್ತಕ್ಕಂಥದ್ದು. ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಒಂದು ಮಾರ್ಬಲಸ್ ಆಗಿರ್ತಕ್ಕಂಥ ಡಿಸೈನೇಬಲ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ, ಅವ್ರು ನಿಮಗೆ ಸಿಗಲಿ. ನಮಸ್ತೆ, ಬಾಯ್.